ಅಧಿಕಾರಿಗಳು ಇಲ್ಲಿ ಇವತ್ತಿನ ದಿನ ನಾವು ಏನು ರಸ್ತೆ ಅಗಲೀಕರಣ ಸಲುವಾಗಿ ಆಯ್ತು ಒಂದು ವಿದ್ಯುತ್ ದೀಪಗಳನ್ನು ಅಳವಡಿಸಕತ್ತಾರೆ ಅವೈಜ್ಞಾನಿಕವಾಗಿ ಕಾಮಗಾರಿಗಳು ಸವದತ್ತಿ ನಗರ ಪ್ರದೇಶದೊಳಗಡೆ 24x7 ಕಾಮಗಾರಿ ಚಾಲೂ ಮಾಡ್ಯಾರ. ಅಲ್ಲಿ ಕಾಮಗಾರಿ ಚಾಲೂ ಮಾಡಿದಂಥ ವೇಳೆಯೊಳಗಡೆ ಏನು ಹಡ್ಡಿ ಹೋಗಿದ್ದಾರೆ ಪೈಪ್ಲೈನ್ ಹಾಕಿದ ಮುಂದೆ ಹಡ್ಡಿದ್ದು ಇನ್ನೂವರೆಗೂ ಯಾವ ತೆಗ್ಗು ಮುಚ್ಚಿಲ್ಲ. ಆ ತೆಗ್ಗುಗಳು ಹಂಗೆ ಬಿದ್ದಾವೆ. ಅವ್ನು ಹಾಕ್ಬೇಕಂತೇಳಿ ಕೇಸಿಂದ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಯಾರು ಏನೂ ಕ್ಯಾರ್ ಅನ್ನೋದು. ಆ ತೆಗ್ಗು ಹಾಕಿದ್ದು ಸಾಕಷ್ಟು ಮಂದಿ ಈಗಾಗಲೇ ಗಾಯಗೊಂಡಾಗ. ಆ ಬಳಿಕ ನೆಕ್ಸ್ಟ್ ಭಗೀರಥ ಸರ್ಕಲ್ನಿಂದ APMC ಮಠ ವಿದ್ಯುತ್ ದೀಪಗಳ ಅಲಂಕಾರಿಕ ದೀಪಗಳನ್ನು ಅಳವಡಿಸಕತ್ತಾರ 3 ಕೋಟಿ ರೂಪಾಯಿ ಖರ್ಚಿನ ಒಳಗಡೆ. ಅದನ್ನು ನಾವು ಸಿಟಿ ಸರ್ವೆ ಒಳಗಡೆ ಸರ್ವೆ ಮಾಡಿಸಿ ಸರ್ವೇದವ್ರು ಏನು ರಿಪೋರ್ಟ್ ಕೊಡ್ತಾರಲ್ಲ ಆ ರಿಪೋರ್ಟ್ ಪ್ರಕಾರ ಹದ್ದು ಬಸ್ತಿ ಗುರುತ ಮಾಡ್ಕೊಂಡು ಹೆಜ್ಜಿಗೆ ಫುಟ್ಪಾತ್ ಮತ್ತು ಗಟ್ರ್ ಮಾಡಿದ ನಂತರ ಕಂಬ ಹಾಕಂತೇಳಿ ನಾವು ಇಲ್ಲಿವರೆಗೂ ಮನವಿ ಮಾಡಿದ್ರು ಯಾರು ಸ್ಪಂದನೆ ಮಾಡಿಲ್ಲ. ಆ ಸ್ಪಂದನೆ ಮಾಡದೇ ಇರೋದಕ್ಕೆ ನಾವು ಮಾಡದೇ ಇದ್ದರೂ ನೆಕ್ಸ್ಟ್ ನಾವು ಎಷ್ಟೋ ಮನವಿ ಕೊಟ್ಟರು ಅನಧಿಕೃತವಾಗಿ ಕಂಬ ಹಾಕುವಂಥ ಕೆಲಸ ಮಾಡಕತ್ತೀವಿ. ಅದಕ್ಕೆ ಅದ್ರ ವಿರುದ್ಧ ಇವತ್ತಿನ ದಿನ ನಾವು ಪ್ರತಿಭಟನೆ ಕೈಗೊಂಡಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.